ವೆಲ್ಕಮ್ ಬ್ಯಾಕ್ ಟು ಯುಕ್ತಪ್ರತಿ ಚಾನಲ್. ಇಲ್ಲ ಓನ್ಲಿ ಯುಕ್ತ ಯಾಕಂತಂದ್ರೆ ಇವತ್ತು ನನ್ನ ಫೇವ್ರೇಟ್ ರೆಸಿಪಿ ಡಿಶ್ ಮಾಡ್ತಾ ಇರೋದು ಗೋಲ್ಗೊಪ್ಪನ ಮನೇಲೆ ಹೆಂಗೆ ಮಾಡ್ಬೋದು ಅಂತ. ಇಷ್ಟೇ ನಮ್ಮ ಅಮ್ಮ ಕುಕಿಂಗ್ ಬ್ಲಾಗ್ಸ್ನ ಮಾಡಿದ್ರು. ಇವತ್ತು ನಾನು ಮಾಡ್ತೀನಿ ಯಾಕಂದರೆ ಇದು ಗೋಲ್ಗೊಪ್ಪ. ಸೊ ಲೆಟ್ ಮೀ ಡೂ ಇಟ್. ಸೊ ಆ್ಯಕ್ಚುಲಿ ಇವಾಗ ಆಚೆ ಕಡೆಯಿಂದ ನಮಗೆ ಗೋಲ್ಗೊಪ್ಪ ಕಿಟ್ ಬರ್ತಾರೆ, ಅದನ್ನೆಲ್ಲ ಮಾಡ್ಬೋದು. ಬಟ್ ಮನೆಯಲ್ಲೇ ತುಂಬ ಹೆಲ್ದಿಯಾಗಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ಬಾಯ್ಲ್ ಆಗಿರೋ ಆಲೂಗಡ್ಡೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ. ಇನ್ನೊಂದು ಇಲ್ಲಿ ಗರಂ ಮಸಾಲ, ಈರುಳ್ಳಿ, ಚಾಟ್ ಮಸಾಲ, ಗ್ರೀನ್ ಚಿಲ್ಲಿ ಚಟ್ನಿ, ಆಮೇಲೆ ಇದು ಖಾರ ಪುಡಿ ಮತ್ತು ಉಪ್ಪು, ಇದು ಪಾನಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಪೂರಿ. ಕೊತ್ತಂಬರಿ ಇಲ್ಲ, ಬಟ್ ಕೊರಿಯಾಂಡರ್ನ ಇಟ್ಸ್ ಆನ್ ದ ವೇ, ಡೆಲಿವರಿಯಲ್ಲಿ ಬರ್ತಾಯಿದೆ. ಸೊ ಇವಾಗ ಫಸ್ಟ್ ನೋಡಿ, ಇದು ಆಲೂಗಡ್ಡೆ ತುಂಬ ಚೆನ್ನಾಗಿ ನಾನು ಸ್ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಫೈವ್ ಟೈಮ್ಸ್ ಅದು ಕುಕ್ಕರಲ್ಲಿ ಹಾಕ್ಬಿಟ್ಟು ನೀವು ವಿಷಲ್ ಓಡಿಸಿದ್ರೆ ತುಂಬ ಚೆನ್ನಾಗಿ ಮೆತ್ತಿಗೆ ಆಲೂಗಡ್ಡೆ ಆಗುತ್ತೆ. ಸೊ ನಂಗೆ ಸ್ಮ್ಯಾಶ್ ಮಾಡೋಕ್ಕೆ ತುಂಬ ಕಷ್ಟ ಆಗಿಲ್ಲ. ಸೊ ಇದನ್ನು ಇವಾಗ ನಾನು ಆಲೂಗಡ್ಡೆನ ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕಂತಂದ್ರೆ ಇವಾಗ ಹಾಲಿಡೇಸ್ ಕೂಡ ಇರುತ್ತೆ, ಅವಾಗ ನಮಗೇನು ಮನೆಗೆ ಮಾಡೋಕ್ಕೆ ಏನಿರಲ್ಲ. ಸೊ ದಿಸ್ ಈಸ್ ದ ಒಂದು ರೆಸಿಪಿ ನಮ್ಗೆ ತುಂಬ ಇಷ್ಟ. ಆ್ಯಂಡ್ ಇದು ಚಾಟ್ ಮಸಾಲ ನಾನು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಹಾಫ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಎವರೆಸ್ಟ್ ಚಾಟ್ ಮಸಾಲ ಹಾಫ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಗ್ರೀನ್ ಚಿಲ್ಲಿ ಚಟ್ನಿ ಒಂದು ಸ್ವಲ್ಪ. ಸೊ ನೆಕ್ಸ್ಟ್ ನಾ ಇಲ್ಲಿ ಖಾರದ ಪುಡಿಗೆ ಉಪ್ಪನ್ನ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಬೇಕಾದ್ರೆ ನೀವು ಸುಕ್ಕ ಪುಡಿಗೂ ಕೂಡ ಸೇಮ್ ಖಾರದ ಪುಡಿ ಇದು ಮಿಕ್ಸ್ ಮಾಡ್ಕೊಂಡು ಸುಕ್ಕ ಪುಡಿಗೂ ಕೂಡ ನೀವು ಯೂಸ್ ಮಾಡಬಹುದು. ಸುಕ್ಕ ಪುಡಿ ಇಲ್ಲ, ಇದನ್ನೇ ಏನು ನಾವು ಮಿಕ್ಸ್ ಮಾಡಿರೋ ಆಲೂಗಡ್ಡೆ ಪೌಡರ್ ಇರುತ್ತಲ್ಲ, ಅದಕ್ಕೇನೆ ನಿಂಬೆಹಣ್ಣು ಹಾಕೊಂಡು ಖಾರದ ಪುಡಿ ಹಾಕೊಂಡು ತಿಂದರೆ ಅಷ್ಟೇ ಮುಗ್ದೋಯ್ತು. ಸೊ ಇದು ಖಾರದ ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೊ ನಾನು ಆಲೂಗಡ್ಡೆ ಕೂಡ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಗೈಸ್, ಸೊ ಇವಾಗ ನಾನು ಕೊತ್ತಂಬರಿ ಕೂಡ ಬಂದಿದೆ, ಕೊತ್ತಂಬರಿ ಕೂಡ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಸೊ ಇವಾಗ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡಬೇಕು. ಸ್ಟಾಪ್ ಮಾಡಿ ಫುಲ್ ವಿಡಿಯೋ. ಸೊ ಗೈಸ್ ನೋಡಿ, ಆಲೂಗಡ್ಡೆ ಎಷ್ಟು ಚೆನ್ನಾಗಿ ನೋಡಿ ನನ್ನ ಕೈ ನಂಬ್ತದಂಗೆ ಹಿಂಗೆ ಆಗೋಗ್ತಿದೆ. ಸೊ ಇದನ್ನು 5 ಟೈಮ್ಸ್ ಇದನ್ನು ಮಾಡಬೇಕು. ಸೊ ತುಂಬ ಮೆತ್ತಿಗಾಗಿರೋ ಕಾರಣ ನಾನು ಇನ್ನೊಂದು ಸ್ವಲ್ಪ ಆನಿಯನ್ನ ಇಲ್ಲಿ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಚಾಟ್ ಮಸಾಲ ಜಾಸ್ತಿ ಯೂಸ್ ಮಾಡಬೇಡಿ, ಬಿಕಾಸ್ ಆಫ್ ಇವಾಗ ಯಾವ್ದಾದ್ರು ಇದನ್ನ ವಯಸ್ಸಾದವ್ರು ತಿಂದ್ಬಿಟ್ರೆ ಇಟ್ ವಿಲ್ ಬಿ ಸೋ ಲೈಕ್ ಹಾರ್ಟ್ ಪೇಷಂಟ್ಸ್ ಅಥವಾ ಏನಾದ್ರು ಇದ್ದರೆ ತುಂಬ ಲೈಕ್ ಇಳಿದಲ್ಲ ಎದೆ ಉರಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಈಗ ನಮ್ಮ ಹತ್ರ ಇಲ್ಲಿ ಒಂದು ಗೋಲ್ಗೊಪ್ಪ ಇದು ರೆಡಿ ಆಗಿದೆ. ಇದಕ್ಕೆ ನೀವು ಬೇಕಾಗಿ ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಬಹುದು. ಸ್ಟಾಪ್ ಮಾಡಿ ನೀವು ಹೆಂಗೆ ಪಾನಿ ಮಾಡ್ತೀರ ಹಂಗೆ ಮೀಟಾಗಿ ಕೂಡ ಮಾಡ್ಬೋದು. ಹೆಂಗೆ ಅಂತಂದರೆ ಜಸ್ಟ್ ನೀರಿಗೆ ಒಂದು 1/2 ಅವರ್ ಮುಂಚೆ ಬೆಲ್ಲನ ಈ ಥರ ನೆನೆಸಿಟ್ಬಿಟ್ರೆ ಅದು ಲೈಕ್ ನೀಟಾಗಿ ಪಾಕದ ಥರ ಬರುತ್ತೆ, ಸ್ವೀಟಾಗಿರುತ್ತೆ. ಸೊ ಎರಡನ್ನೂ ಕೂಡ ಟ್ರೈ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ನೋಡೋಣ ಬನ್ನಿ. ಸೊ ಫಸ್ಟು ಪೂರಿ ಮಾಮೂಲಿ ನಾವು ಮನೇಲಿ ಮಾಡ್ಕೊಂಡಿಲ್ಲ, ಇದನ್ನು ಹೊರಗಡೆ ತಂದಿರೋ ಪೂರಿ. ಮನೇಲಿ ಮಾಡಿಕೊಂಡ್ರೆ ಆ್ಯಕ್ಚುಲಿ ಅಷ್ಟೊಂದು ಕ್ರಂಚಿಯಾಗಿ ಬರೋಲ್ಲ. ಸೊ ಅದೊಂದು ಮಾತ್ರ ನಾವು ಹೊರಗಡೆಯಿಂದ ತೊಗೊಂಬರ್ತೀವಿ. ಸೊ ಪೂರಿ ಹಾಕ್ಕೊಂಡೆ. ಸೊ ಫಸ್ಟು ಮೀಟ ಹಾಕ್ಕೊತೀನಿ. ಸೇಮ್ ನಾವು ಗೋಲ್ಗೊಪ್ಪ ಹೆಂಗೆ ತಿಂತೀವಿ ಸೇಮ್ ಅದೇ ಥರ ಮೀಟ ಬರುತ್ತೆ. ತುಂಬ ಸ್ವೀಟಾಗಿರುತ್ತೆ ಮೀಟ ಆ್ಯಂಡ್ ತುಂಬ ಕ್ರಂಚಾಗಿ ಕೂಡ ಇದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಪಾನಿನ ಹಾಕೊಂಡು ನೋಡ್ತಾ ಇದ್ದೀನಿ. ಗೈಸ್ ಎಲ್ಲ ಎರಡು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ರೆಸಿಪಿನ ನಿಮ್ಮ ಮನೇಲಿ ಕೂಡ ಟ್ರೈ ಮಾಡ್ಬೋದು. ಸೊ ಕಮೆಂಟ್ ಮಾಡಿ ನಿಮ್ಗೆ ಇನ್ನೂ ಈ ಥರ ಚಾಟ್ಸ್ದು ಒಂದು ವಿಡಿಯೋ ಬೇಕಂದರೆ
ನಾನು ವ್ಲಾಗ್ ಮಾಡಿ ಕೊಡ್ತೀನಿ. ಸೊ ಥ್ಯಾಂಕ್ ಯು. ಸೊ ಇಷ್ಟೇ ವಿಡಿಯೋಗೆ ಯುಕ್ತ ಪ್ರತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಮಗೆ ವ್ಯೂಸ್ ತುಂಬ ಚೆನ್ನಾಗಿ ಹೋಗ್ತದೆ, ಬಟ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ತಾರಲ್ಲ. ಸೊ ಜಸ್ಟ್ ಅದ್ರ ಕೆಳಗಡೆನೇ ಬಂದುಬಿಟ್ಟು ಒಂದು ಸಬ್ಸ್ಕ್ರೈಬ್ ರೆಡ್ ಬಟನ್ ಹಾಕಿ ಸಾಕು. ಸೊ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವ್ಲಾಗ್ಸ್. ಬಾಯ್.